ಗುರು ಬಸವಲಿಂಗಾಯ ನಮಃ. ತಮ್ಮೆಲ್ಲರಿಗೂ ವಚನವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಶ್ರಾವಣ ಮಾಸದ ಪ್ರಯುಕ್ತವಾಗಿ ಬಸವ ಸೇವಾ ಸಂಸ್ಥೆ ಬಸವಾಶ್ರಮದಲ್ಲಿ ನಡೆಯುತ್ತಾ ಇರುವಂತಹ ಶಿವಶರಣೆ ದಾನಮ್ಮ ದೇವಿಯವರ ಪೂಜೆ ಮತ್ತು ಪ್ರವಚನ ಕಾರ್ಯಕ್ರಮದ 8ನೆಯ ದಿನ ಇದು. ಇಂದು ಕೂಡ ಬಹಳಷ್ಟು ಭಕ್ತಾದಿಗಳು ಆಗಮಿಸಿದ್ರು ಹಾಗೂ ಅವರ ಪೂಜಾ ಕಾರ್ಯವನ್ನು ಮುಗಿಸಿ ಪ್ರವಚನವನ್ನು ಕೂಡ ಕೇಳಿದರು. ಇಂದಿನ ದಿನ ಪ್ರವಚನದಲ್ಲಿ ಶಿವಶರಣೆ ದಾನಮ್ಮ ದೇವಿಯವರು ಜೀವಂತ ಸಮಾಧಿ ಆಗ್ತಾರೆ. ದಾನಮ್ಮ ತಾಯಿಯವರು ಹುಟ್ಟೋಕ್ಕಿಂತ ಮುಂಚೆ ಅವರ ತಂದೆ ತಾಯಿಗಳು ಹೇಗೆ 15 ವರ್ಷ ಮದುವೆ ಆದ ನಂತರವೂ ಕೂಡ ಅವರಿಗೆ ಮಕ್ಕಳಾಗಲ್ಲ, ಹೇಗೆ ಅವರಿಗೆ ಗುರುಗಳ ಕೃಪೆ ಸಿಗುತ್ತೆ, ಅದರಿಂದ ಲಿಂಗಮ್ಮ ಹುಟ್ಟುತ್ತಾರೆ ಹಾಗೂ ಏನೆಲ್ಲ ನಡೆಯುತ್ತೆ ಲಿಂಗಮ್ಮನವರ ಜೀವನದಲ್ಲಿ, ಅವರು ಕೊನೆಗೆ ಹೇಗೆ ದಾನಮ್ಮನಾಗಿ ಪರಿವರ್ತನೆಯನ್ನು ಹೊಂದುತ್ತಾರೆ ಹಾಗೂ ದಾನಮ್ಮನವರು ಜೀವಂತ ಸಮಾಧಿ ಆಗ್ತಾರೆ. ಈ ಎಲ್ಲ ಒಂದು ಪ್ರವಚನದ ಪುರಾಣದ ಒಂದು ಚಿಕ್ಕ ಚಿತ್ರಣವನ್ನು ನಾನು ನಿಮ್ಮ ಮುಂದೆ ಇಡ್ತಾ ಬಂದಿದ್ದೇನೆ. ನೀವೆಲ್ಲರೂ ಕೂಡ ಅದನ್ನು ಆನಂದಿಸಿದ್ದೀರಾ ಅಂತ ನಾನು ಭಾವಿಸ್ತೇನೆ. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ನಗರದ ಮಹಾದೇವಪ್ಪನವರು ಬಂದಿದ್ದರು, ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜದ ಅಧ್ಯಕ್ಷರು. ಹಾಗೆ GM ನಾಗರಾಜ್ ಅವರು ಅಧ್ಯಕ್ಷತೆಯನ್ನು ವಹಿಸ್ಕೊಂಡ್ರೆ, ಹಾಗೆ ಕೋಡೆಪ್ಪನವರು, ಹಾಗೆ ಶರಣರಾದ ಹುಲ್ಕಾರ್ ಮಹೇಶ್ನವರು ಹಾಗೂ ಆಯುರ್ವೇದಿಕ್ ಡಾಕ್ಟರ್ ಅವರು ಕೂಡ, ಅವರೆಲ್ಲರೂ ಕೂಡ ಆಗಮಿಸಿದರು. ಇವತ್ತು ದಾನಮ್ಮ ತಾಯಿಯ ಪೂಜೆಯ ಜೊತೆಗೆ ಸ್ವಲ್ಪ ಆರೋಗ್ಯದ ವಿಚಾರಗಳು ಕೂಡ ಬಹಳಷ್ಟು ನಡೆಯಿತು ಹಾಗೂ ಪ್ರತಿದಿನವೂ ಪ್ರಸಾದದ ವ್ಯವಸ್ಥೆ ಇದ್ದ ಹಾಗೆ ಇವತ್ತು ಕೂಡ ಎಲ್ಲ ಭಕ್ತಾದಿಗಳು ಕೂಡ ಪ್ರಸಾದವನ್ನು ಸ್ವೀಕರಿಸಿ ಹೊರಟರು. ಇವತ್ತು ದಾನಮ್ಮ ತಾಯಿಯ ಕತೆ ಮತ್ತು ಪುರಾಣದ ಅಂತ್ಯ ಆಗಿರಬಹುದು, ಆದರೆ ನಾಳೆಯ ದಿನ ಕೂಡ ಸಮಾರೋಪ ಸಮಾರಂಭ ಇರುತ್ತೆ. ಪೂಜ್ಯರಾದ ಶ್ರೀಗಳು ಕೂಡ ಆಗಮಿಸಿದ್ದಾರೆ. ಈ ಎಲ್ಲ ಕಾರ್ಯಕ್ರಮದ ಕರ್ತೃಗಳಾಗಿರುವಂತಹ ಪೂಜ್ಯ ಶ್ರೀ ಮಾತೆ ಶರಣಾಂಬಿಕಾ ತಾಯಿಯವರ ನೇತೃತ್ವದಲ್ಲಿ ಎಲ್ಲ ಕಾರ್ಯಕ್ರಮಗಳು ನೆರವೇರ್ತಾ ಇದೆ. ಹಾಗೂ ಇವತ್ತು ಎಲ್ಲ ತೇರು ಬೀದಿಯ ಒಂದು ಶಿವಶರಣರೇನಿದೆ ದೊಡ್ಡಪೇಟೆಯವರು, ತೇರು ಬೀದಿಯವರ ಒಂದು ಶರಣೆಯರು ಬಹಳಷ್ಟು ಸಂಖ್ಯೆಯಲ್ಲಿ ಆಗಮಿಸಿದರು ಪೂಜಾ ಕಾರ್ಯಕ್ರಮಕ್ಕೋಸ್ಕರ. ಇದೆಲ್ಲದರ ಒಂದು ಚಿಕ್ಕ ಚಿತ್ರಣವನ್ನು ಇಂದಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಪಾಪವ ಕಳೆದು ಸದ್ಗತಿ ಕೊಡುತ್ತಿರುವುದು, ಹಲವು ಜನ್ಮಗಳ ಪಾಪವ ಕಳೆದು ಸದ್ಗತಿ ಕೊಡುತ್ತಿರುವುದು. ಉಮರಾಣಿಯ ಸದ್ಗ್ರಾಮದಲ್ಲಿ ಜನಿಸಿದ ಮಹಾಮಾತೆ, ಅನಂತರಾಯ ಶಿರಸಮ್ಮಳಿಗೆ ಮಗಳಾಗಿ ಬಂದಾತೆ. ಉಮರಾಣಿಯ ಸದ್ಗ್ರಾಮದಲ್ಲಿ ಜನಿಸಿದ ಮಹಾಮಾತೆ, ಅನಂತರಾಯ ಶಿರಸಮ್ಮಳಿಗೆ ಮಗಳಾಗಿ ಬಂದಾತೆ. ಪಾರ್ವತಿಯ ಅವತಾರ ತಾಯೇನೇ ನಮ್ಮ, ಪಾರ್ವತಿಯ ಅವತಾರ ತಾಯೇನೇ ನಮ್ಮ. ನಿಮ್ಮನ್ನು ನಂಬಿದ ಭಕ್ತರ ಬಾಳು ಸುಂದರ ನೋಡಮ್ಮ, ನಿಮ್ಮನ್ನು ನಂಬಿದ ಭಕ್ತರ ಬಾಳು ಸುಂದರ ನೋಡಮ್ಮ. ಗುಡ್ಡಾಪುರದ ಆದರೆ ವಿಚಿತ್ರವಾಗಿರ್ತಕ್ಕಂಥ ಸರ್ಪ ಇದು. ಇದು ಕೈಗೆ ಕಡೆಲ್ಲ, ಕಾಲಿ ಕಡೆಲ್ಲ ಎಲ್ಲಿ ಕಡಿತೈತಪ್ಪ ಅಂದ್ರೆ ಕಿವಿ ಕಡಿತಕ್ಕಂಥ ಸರ್ಪ. ಏನಪ್ಪ ಅಂದ್ರ ದುಷ್ಟ ದುರ್ಜನ ಅಂತಕ್ಕಂಥ ಸರ್ಪ. ಕಲ್ಯಾಣ ಕ್ರಾಂತಿ ಆಗಬೇಕಾದ್ರೆ ಕೊಂಡಿ ಮಂಚಣ್ಣ ಏನ್ ಮಾಡಿದ್ರು, ಬಿಜ್ಜಳನ ಕಿವಿಯನ್ನು ಕಚ್ಚಿದ್ರು. ಕಲ್ಯಾಣ ದಾನೇಶ್ವರಿ ಮಾತಾ ಕಿ. ದಯಮಾಡಿ ಮಾತಾಡಬೇಡಿ, ಭಕ್ತಿಯಿಂದ ಕುತ್ಕೊಂಡು ಕೇಳಿ. ನಾಳೆ ತಿಪ್ಪಾಕೊಪ್ಪದ ಅಜ್ಜಾರ್ ಬರ್ತಾರೆ. ಈ ರೀತಿ ಗಲಾಟೆ ಮಾಡಿದ್ರೆ ಅವರು ಮೂಕಪ್ಪ ಸ್ವಾಮಿಗಳ ಮಠ, ಅಲ್ಲೇ ಮೂಕರಾಗಿರ್ಬೇಕು. ಎಲ್ಲರ ಹಣಿ ಮ್ಯಾಲ ವಿಭೂತಿ ಧರಿಸಿರಿ ನಾಳೆ. ಈಗ ಕೇಳಿದ್ರೆ ಏನಂತವೆ, ದರ್ಶಿಗೆ ಬಂದಾರೆ ನಾವು ಥರದ್ದು ಹೋಗೈತಿ ಅನ್ಬೋದು. ಇಲ್ಲಿ ಕಲ್ಯಾಣ ಕ್ರಾಂತಿ ಆಗ್ಬೇಕಾದ್ರೆ ಬಿಜ್ಜಳ ಏನ್ ಮಾಡಿದ್ರು, ಬಿಜ್ಜಳನ ಕಿವಿಯನ್ನು ಯಾರು ಕಚ್ಚಿದ್ರು ಅಂದ್ರ ಕೊಂಡಿ ಮಂಚಣ್ಣ. ಕಲ್ಯಾಣ ಕ್ರಾಂತಿ ಆಯಿತು. ವೃಶ್ಚಿಕಸ್ಯ ವಿಷಂ ಪುಚ್ಛಂ, ತಕ್ಷಿಕಸ್ಯ ವಿಷಂ ದೌಷ್ಟ್ರಂ, ಮಕ್ಷಿಕಂಶ ವಿಷಂ ಶಿರಃ, ಸರ್ವಾಂಗೇ ದುರ್ಜನಂ ವಿಷಂ ಅಂತ. ಹಾವಿಗೆ ವಿಷ ಎಲ್ಲಿರುತ್ತಪ್ಪ ಅಂದ್ರ ಹಲ್ಲಾಗಿರ್ತೈತ್ರಿ.
ಹಾವಿನ ಹಲ್ಲು ತೆಗೆದು ನಾವು ಕೊಳ್ಳಾಗ ಹಾಕೊಂಡ್ರು ಏನು ಮಾಡಲ್ಲ. ಸಿನಿಮಾದಾಗೆಲ್ಲ ಮಾಡ್ತಾರೆ ನೋಡ್ರಿ. ಅದಕ್ಕೆ ಅಕ್ಕ ಮಾದೇವಿಯವರು ಹೇಳ್ತಾ ಇದ್ದಾರೆ, ಹಾವಿನ ಹಲ್ಲ ತೆಗೆದು ಹಾವನಾಡಿಸಬಲ್ಲಡೆ ಹಾವಿನ ಸಂಘವೇ ಲೇಸು ಕಂಡಯ್ಯ ಅಂತ ಹೇಳಿದ್ರು. ದಯಮಾಡಿ ಮಾತಾಡಬೇಡಿ. ಹಾವಿನ ಹಲ್ಲ ತೆಗೆದು ಆಮೇಲೆ ಕೊಡೋದು, ಆಮೇಲೆ ಕೊನೆಗೆ ಮಾಡಂತ್ರಿ. ಹಾವಿನ ಹಲ್ಲ ತೆಗೆದು ಹಾವನಾಡಿಸಬಲ್ಲಡೆ ಹಾವಿನ ಸಂಘವೇ ಲೇಸು ಕಂಡಯ್ಯ ಅಂತ ಹೇಳಿದರು. ಹಾವಿಗೆ ಹಲ್ಲಾಗಿದ್ರ ಚೇಳಿಗೆ ಕೊಂಡೆ ಆಗಿರ್ತೈತ್ರಿ. ಚೇಳು ಬಾಯಿಲೆ ಕಡೆಯಲ್ಲ, ಅದು ಕುಗ್ತೈತಿ. ಹಿಂಗ ಅದು ಎಲ್ಲಿರ್ತೈತಿ ಅಂದ್ರೆ ಬಾಲ್ದಾಗ ಇರ್ತೈತಿ ವಿಷ. ಈ ದುಷ್ಟ ದುರ್ಜನರಿಗೆ ಹಾವಿಗೆ ಹಲ್ಲಾಗಿದ್ರ, ಚೇಳಿ ಕೊಂಡೆ ಆಗಿದ್ರ, ದುಷ್ಟ ದುರ್ಜನರಿಗೆ ಅಂಗಾಲಿಂದ ಹಿಡಿದುಕೊಂಡು ನಡನೆತ್ತಿಯವರಿಗೆ ವಿಷ ಇರ್ತಂತ ನೋಡ್ರಿ. ಅದಕ್ಕೆ ಹೇಳಿದ್ರು, ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಅದು ಭಂಗವಯ್ಯ. ಸಂಘಗಳೆರಡುಂಟು, ಒಂದು ಬಿಟ್ಟು ಒಂದು ಹಿಡಿ, ಮಂಗಲ ಮೂರ್ತಿ ನಮ್ಮ ಕೂಡಲ ಸಂಗಮ ದೇವ. ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ, ದುರ್ಜನರ ಸಂಘ ಬಚ್ಚಲಿನ ರಜ್ಜಿಗಿಂತಕ್ಕೂ ಸರ್ವಜ್ಞ ಅಂತ ಹೇಳಿದರು. ಉತ್ತಮರ ಸ್ನೇಹ ಉತ್ತತ್ತಿ ತೇದು ಕುಡಿದಂತೆ, ದುರ್ಜನರ ಸ್ನೇಹ ತುತ್ತಿಗೊಂದು ಹಳ್ಳು ಕಡದಂತೆ ಸರ್ವಜ್ಞ. ಅರಿಯಾದವರೊಡನೆ ಸಂಗವ ಮಾಡಿದರೆ ಕಲ್ಲು ಹೊಯ್ದು ಕಿಡಿಯ ತೆಗೆದುಕೊಂಬಂತೆ. ಅರಿಯಾದವರೊಡನೆ ಸಂಗಮ ಮಾಡಿದರೆ ಕಲ್ಲು ಹೊಯ್ದು ಕಿಡಿಯ ತೆಗೆದುಕೊಂಬಂತೆ. ಬಲ್ಲವರೊಡನೆ ಸಂಗವ ಮಾಡಿದರೆ ಹೊಸದು ಬೆಣ್ಣೆಯ ತೆಗೆದುಕೊಂಬಂತೆ. ಅರಿಯಾದವರೊಡನೆ ಸಂಗಮ ಮಾಡಿದರೆ ಚನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಘ ಕರ್ಪೂರ ಗಿರಿಯ ಉರಿಯ ಕೊಂಬಂತೆ. ಅರಿಯಾದವರೊಡನೆ ಸಂಗವ ಮಾಡಿದರೆ ಕಲ್ಲು ಹೊಯ್ದು ಕಿಡಿಯ ತೆಗೆದುಕೊಂಬಂತೆ. ಅದಕ್ಕಾಗಿ ಏನು ಮಾಡಬೇಕು, ಇಲ್ಲಿ ನಾವು ಒಳ್ಳೆಯವರ ಸ್ನೇಹವನ್ನು ಮಾಡಬೇಕು. ಏನಾಗಿದೆ ಇಲ್ಲಿ, ದಾನಮ್ಮನ ಮದುವೆ ಅದ್ಭುತವಾಗಿ ಆಗಿದೆ ನೋಡಿ. ಇದು ಒಂದು ಚೀಲ. ಇದು ಈ ಚೀಲವನ್ನು ನಾವೇನು ಮಾಡ್ಕೋಬೇಕು, ಸಾರ್ಥಕ ಮಾಡ್ಕೊಳ್ಬೇಕು. ಈ ನಾವು ಜ್ವಾಳನ ಬಾಯಿ ಹೊಲದು, ಜ್ವಾಳ ಬಾಯಿ ತುಂಬಿ ಬಾಯಿ ಹೊಲದು ಇಟ್ಬಿಟ್ರೆ 10 ವರ್ಷ ಹೋದ್ರು ಆ ಚೀಲದ ಕಾಳು ಹಾಗೇ ಇರ್ತಾವ್ರಿ. ಶೇಂಗಾನು ತುಂಬಿ ಬಾಯಿ ಹೊಲದಿಟ್ಬಿಟ್ರೆ ಅದ್ರೊಳಗೆ ಹಾಗೇ ಇರ್ತಾವ. ಆದ್ರೆ ಈ ಚೀಲ ಅಂತ ಚೀಲ ಅಲ್ಲಿದು. ಮೇಲು ಕೆಳಗೆ ಮೊದಲು ಹರಿದ ಚೀಲ, ಹೊಲಿಗೆ ಹಾಕಲು ಬಾರದ ಚೀಲ, ಹಾಕು ಹಾಕು ಹಾಕೆನ್ನುವ ಚೀಲ, ಹಾಕಿದ ವಸ್ತು ನಿಲ್ಲದ ಚೀಲ. ಮೇಲು ಕೆಳಗು ಮೊದಲು ಹರಿದ ಚೀಲ, ಹೊಲಿಗೆ ಹಾಕಲು ಬಾರದ ಚೀಲ, ಹಾಕು ಹಾಕು ಹಾಕೆನ್ನುವ ಚೀಲ, ಹಾಕಿದ ವಸ್ತು ನಿಲ್ಲದ ಚೀಲ. ಹುಡುಕಿ ಹುಡುಕಿ ಹಾಕೆನ್ನುವ ಚೀಲ, ಮಿಡುಕಿ ಮಿಡುಕಿ ತೆಗೆ ಎನ್ನುವ ಚೀಲ, ಕೆಡಕಾದರೂ ಬೇಕೆನ್ನುವ ಚೀಲ, ಬಿಡುವಿಲ್ಲದೆ ದುಡಿ ಎನ್ನುವ ಚೀಲ. ಇಟ್ಟ ವಸ್ತುವನ್ನೆಲ್ಲ ಕೆಡಿಸುವ ಚೀಲ, ಬಿಟ್ಟರೆ ಸಿಟ್ಟಿಗೆ ಎಬ್ಬಿಸುವ ಚೀಲ. ಕಟ್ಟ ಕಡೆಗೆ ಏನಾಗ್ತೈತಿ, ಚೀಲ ಮಣ್ಣಾಗ್ತೈತ್ರಿ. ಚೀಲ ಚೀಲವು ತಂದೇನ, ನಾನೊಂದು ಚೀಲವು ತಂದೇನ, ಚೀಲವು ತಂದೆನಿ ಚೌಕಸಿ ಮಾಡದೆ ಜೋಲಿ ತಿಂದೇನ. ಚೀಲವು ತಂದೇನ, ನಾನೊಂದು ಚೀಲವು ತಂದೇನ. ಮೇಲು ಕೆಳಗು ಮೊದಲು ಹರಿದ ಚೀಲ, ಹೊಲಿಗೆ ಹಾಕಲು ಬಾರದ ಚೀಲ, ಹಾಕು ಹಾಕು ಹಾಕೆನ್ನುವ ಚೀಲ, ಹಾಕು ಹಾಕು ಹಾಕೆನ್ನುವ ಚೀಲ,
ಹಾಕಿದ ವಸ್ತು ನಿಲ್ಲದ ಚೀಲ, ಚೀಲವು ತಂದೇನ ನಾನೊಂದು ಚೀಲವು ತಂದೇನ. ನೋಡ್ರಿ ಈ ಚೀಲ ರಾತ್ರಿ ಹಾಕ್ತವೆ, ಬೆಳಗ್ಗೆ ತೆಗಿತೀವಿ. ಹೊಲಿಗೆ ಹಾಕಕ್ಕೆ ಬರ್ತೈತ್ರಿ ಈ ಚೀಲಕ, ಮೇಲು ಕೆಳಗು ಮೊದಲು ಹರಿದ ಚೀಲ, ಹೊಲಿಗೆ ಹಾಕಲು ಬಾರದ ಚೀಲ, ಹಾಕು ಹಾಕು ಹಾಕಿ ಎನ್ನುವ ಚೀಲ, ಹಾಕಿದ ವಸ್ತು ನಿಲ್ಲದ ಚೀಲ. ಇಂಥ ಚೀಲ ಇದು. ಬಿಟ್ಟರೆ ಸಿಟ್ಟಿಗೆಬ್ಬಿಸುವ ಚೀಲ. ಒಂದು ಗಂಟೆಲಿ ಊಟಕ್ಕೆ ಲೇಟ್ ಆತಂದ್ರೆ ಮನ್ಯಾಗ ರಾಮಾಯಣ. ಯಾಕ? ಬಿಟ್ಟರೆ ಸಿಟ್ಟಿಗೆಬ್ಬಿಸುವ ಚೀಲ ಇದು. ಹುಡುಕಿ ಹುಡುಕಿ ಹಾಕೆನ್ನುವ ಚೀಲ. ಅಲ್ಲೇನೈತಿ ಇಲ್ಲೇನೈತಿ ಅಲ್ಲೇನೈತಿ ಎಲ್ಲ ಹಾಕೊಳ್ಳೋ ಚೀಲ. ಕೊನೆಗೆ ಬೆಳಗ್ಗೆ ತಿಣಿಕಿ ತಿಣಿಕಿ ತೆಗೆ ಎನ್ನುವ ಚೀಲ. ನೋಡಿ, ಕಟ್ಟ ಕಡೆ ಏನಾಕೈತಿ ಚೀಲ? ಮಣ್ಣಾಗ್ತೈತಿ. ಅದಕ್ಕಾಗಿ ಏನು ಮಾಡ್ಕೋಬೇಕು ನಾವು? ಈ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಬೇಕಾದ್ರೆ ಇಂಥ ಪುರಾಣ ಪ್ರವಚನವನ್ನು ಕೇಳಬೇಕು. ಅಸ್ಥಿರಂ ಜೀವನಂ ಲೋಕೆ ಅಸ್ಥಿರಂ ಧನ ಯೌವನೆ ಅಸ್ಥಿರ ಪುತ್ರಧಾರಾಶ್ಚ ಧರ್ಮಕೀರ್ತಿ ದ್ವಯಂ ಸ್ಥಿರಂ ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತಃ ನಿತ್ಯ ಸನ್ನಿತ ಮೃತ್ಯು ಕರ್ತವ್ಯ ಧರ್ಮ ಸಂಗ್ರಹ ಅಂತ ಹೇಳ್ತೀವಿ. ಸತ್ತವರ ಕಥೆಯಲ್ಲ ಇದು, ಸತ್ತವರ ಕಥೆಯಲ್ಲ. ಜನನದ ಕುತ್ತದಲ್ಲಿ ಕುದಿ ಕುದಿದು ಕರ್ಮದ ಕತ್ತಲಿಗೆ ಸಿಲುಕುವವರ ಸೀಮೆಯರ ಹೊಲವು ತಾನಲ್ಲ. ಹೊತ್ತು ಹೋಗದ ಪುಂಡರಾಲಿಪ ಮತ್ತ ಮತಿಗಳ ಗೋಷ್ಠಿ ಇಲ್ಲದು. ಸತ್ಯ ಶರಣರು ತಿಳಿವಿದೆ ಪ್ರಭು ಲಿಂಗಲೀನೇನು ಅಂತ ಹೇಳ್ತಾ ಇದ್ದಾರೆ. ದಾನೇಶ್ವರೇ ಮಾತಾಕೆ. ಹೀಗಿರುವಾಗ ಇತ್ತ ಕಡೆಗೆ ಆ ದಾನಮ್ಮ ಅನೇಕ ಲೀಲೆಗಳನ್ನು ಕೂಡ ಮಾಡ್ತಾ ಇದ್ದಾಳೆ. ಮಾಡುವಾಗ ಪರಮಾತ್ಮ ಏನು ಮಾಡಿದ? ಎಲ್ಲರಿಗೂ ಬರೀ 40 ವರ್ಷ ಆಯುಷ್ಯ ಕೊಟ್ಬಿಡ್ತೀನಿ. ಬರೀ 40 ವರ್ಷ. ಇನ್ನು ಹೇಳಿಲ್ರಿ, ಮತ್ತೆ ಹೇಳಿದ್ರೆ ಬೇರೆ ಹೇಳ್ತೇನೆ. ತಾಯಂದ್ರಿಗೆ ಹೇಳಿಲ್ಲ, ಹೌದಲ್ರಿ? 40 ವರ್ಷ. ನಾಯಿಗೂ 40 ವರ್ಷ, ಕತ್ತಿಗೂ 40 ವರ್ಷ, ಗೂಬಿಗೂ 40 ವರ್ಷ. ನಾವು ಯಾಕೆ ಇದನ್ನು ಹೇಳ್ತಾನೆ ಅಂದ್ರೆ, ಏನಿರ್ದಡೇನೋ ನಿಜ ಬೋಧೆ ಒಂದಿಲ್ಲದಿರ್ದಡೆ ಕಾನನದ ಬೆಳದಿಂಗಳಂತೆ ನಿಷ್ಫಲ. ಚಂಡ ಪ್ರತಾಪದಿಂದ ವೈರಿಗಳನ್ನು ಜಯಿಸಿ ಭೂಮಂಡಲವನ್ನೆಲ್ಲವನ್ನು ಓರ್ವನೇ ಆಳುತ್ತಿದ್ದು ಪಿಂಡದೊಳಗಿನ ಜೀವಾತ್ಮ ಅರಿಯಿದರೆ ರಂಡೆಗೆ ಒದಗಿದ ಯೌವನದಂತೆ, ಹೆಣಕ ಮಾಡಿದ ಶೃಂಗಾರದಂತೆ. ಹೆಣಕ್ಕೆ ಶೃಂಗಾರ ಎಷ್ಟು ಮಾಡಿದ್ರೇನ್ರಿ? ಬಲೂನ್ ಕಟ್ಟಿದ್ರೇನು, ಹಾರ ಹಾಕಿದ್ರೇನು, ಗೊತ್ತಾಗತ್ತ? ಆಮೇಲೆ ಎಲ್ಲರಿಗೂ 40 ವರ್ಷ ಕೊಟ್ಟ. 40 ವರ್ಷ ಕೊಟ್ಟ. ಮನುಷ್ಯ ಆಸೆದಾಗ ನೋಡ್ರಿ ಪರಮಾತ್ಮ ಹತ್ರ ಬಂದು, ಪರಮಾತ್ಮ ನನಗೆ 40 ವರ್ಷ ಬೇಡ, ನನಗೆ ಇನ್ನೂ ಸ್ವಲ್ಪ ಜಾಸ್ತಿ ಕೊಡ. ಇಲ್ಲ, ನಾ ಕೊಡೋದಿಲ್ಲ. 45 ವರ್ಷ. ಅಷ್ಟೊತ್ತಿಗೆ ಕತ್ತಿ ಬಂತ್ರಿ. ಪರಮಾತ್ಮ ನನಗೆ 40 ವರ್ಷ ಬೇಡ, ನನ್ನ ಹುಡುಗರು ಬಾಲಕ್ಕೆ ಚಿಪ್ ಹಚ್ತಾರ, ಆಮೇಲೆ ಮೈ ಮೇಲೆ ಮಾಗಸರು ಬಟ್ಟೆ ಹೇರ್ತಾರ, ನನಗೆ 40 ವರ್ಷ ಬೇಡಪ್ಪ ಪರಮಾತ್ಮ, ನನಗೆ ಬರೀ 20 ವರ್ಷ ಕೊಡು. ಮನುಷ್ಯ ಅಲ್ಲೇ ನಿಂತಿದ್ದ. ತಥಾಸ್ತು ಅಂದ ಕತ್ತಿಗೆ ಮನುಷ್ಯ ಅಲ್ಲೇ ನಿಂತಿದ್ನಲ್ಲ. ಹೋಗಿ ಪರಮಾತ್ಮನ ಕೇಳಿದೆ, ಪರಮಾತ್ಮ ಆ ಕತ್ತಿ ಒಂದು 40 ವರ್ಷ ಕೊಟ್ಬಿಡು. ತಥಾಸ್ತು. ಒಂದು ಎಷ್ಟು ವರ್ಷ ಆತ್ರಿ? 60 ವರ್ಷ. ಅಷ್ಟೊತ್ತಿಗೆ ನಾಯಿ ಬಂತು. ಪರಮಾತ್ಮ ನನಗೆ 40 ವರ್ಷ ಬೇಡ, ನನಗೆ 20 ವರ್ಷ ಸಾಕು. ನನಗೆ ಒಂದ್ಸಲ ಹಾಕ್ತಾರ, ಒಂದೊಂದ್ಸಲ ಹಾಕಲ್ಲ. ಒಂದ್ಸಲ ಹಳಸಿದ್ದು ಹಾಕ್ತಾರ, ಒಂದ್ಸಲ ತಂಗಳದ್ದು ಹಾಕ್ತಾರ. ಹುಡುಗರು ಕಲ್ಲು ತಗೊಂಡು ಹೊಡಿತಾವೋ, ನನಗೆ ಬೇಡ, ನನಗೆ 20 ವರ್ಷ ಕೊಡು. ತಥಾಸ್ತು ಅಂತ ಅಲ್ಲಿ ಮನುಷ್ಯ ಇದ್ನಲ್ಲ, ಆಶೆಯು ಹೋದ. ಪರಮಾತ್ಮ ಅವ್ ನಾಯಿ ಒಂದು 20 ವರ್ಷ ಕೊಟ್ಬಿಡೋ ಅಂತ. ತಥಾಸ್ತು ಒಂದು ಎಷ್ಟು ವರ್ಷ ಆತ್ರಿ? ಎಷ್ಟು ವರ್ಷ ಆತೀಗ? 80 ವರ್ಷ ಆಯ್ತು. ಆಮೇಲೆ ಗೂಬಿ ಬಂತ್ರಿ. ಪರಮಾತ್ಮ ನನಗೆ ಹಗಲು ಕಣ್ಣು ಕಾಣಿಸಲ್ಲ, ರಾತ್ರಿ ಅಷ್ಟ ಕಣ್ಣು ಕಾಣಿಸೋದು, ನನ್ನ ಹುಡುಗರು ಕಲ್ಲು ತಗೊಂಡು ಹೊಡಿತಾರ, ಒಂದ್ಸಲ ಆಹಾರ ಸಿಗದೇ ಇಲ್ಲ, ನಂದು ಭಾರಿ ಕಷ್ಟ. ಪರಮಾತ್ಮ ನನಗೆ 20 ವರ್ಷ ಸಾಕು, ನನಗೆ 40 ವರ್ಷ ಬೇಡ.
ಆಮೇಲೆ ಪರಮಾತ್ಮ ತಥಾಸ್ತು ಅಂದ. ಅಲ್ಲಿ ಮನುಷ್ಯ ಇದ್ನಲ್ಲ ಹೋದ, ಪರಮಾತ್ಮ ಆ ಗೂಬಿ ಒಂದು 20 ವರ್ಷ ಕೊಟ್ಟು ಬಿಡೋ ಅಂದ. ತಥಾಸ್ತು ಒಂದು. ಎಷ್ಟು ವರ್ಷ ಆತ್ರಿ? 100 ವರ್ಷ ಆಯ್ತು. ನಾವು 40 ವರ್ಷ ಪರಮಾತ್ಮ ಏನು ಆಯುಷ್ಯ ಕೊಟ್ಟಿರ್ತಾನಲ್ಲ ಅವ ಭಾಳ ಚೆನ್ನಾಗಿರ್ತಾವೆ. 40 ವರ್ಷ ಅವಾಗ ಮುಗೀತು. ಮಾತೃದೇವೋಭವ ಅಲ್ಲ, ಮಾತ್ರೇ ದೇವೋಭವ. ಮಾತೃದೇವೋಭವ ಅಲ್ಲ, ಮಾತ್ರೇ ದೇವೋಭವ. ಆಮೇಲೆ ಕತ್ತಿ ವಯಸ್ಸು. ನಮ್ಮ ಮಕ್ಕಳು ಮದುವೆ ಮಾಡಬೇಕು, ಕತ್ತಿ ದುಡ್ದಂಗೆ ದುಡಿಬೇಕ್ರಿ. ಮಗನ ಓದಿಸ್ಬೇಕು, ಮಗಳು ಮದುವೆ ಮಾಡಬೇಕು. ಆಮೇಲೆ ಏನು ಕತ್ತಿ ದುಡ್ದಂಗೆ ಕೆಲಸ, ಕತ್ತಿ ಆಯುಷ್ಯ. ಆಮೇಲೆ 60 ಆದ್ಮೇಲೆ ನಾಯಿ ಆಯುಷ್ಯ. ಸೊಸಿ ಮನೆ ಬಂದಿರ್ತಾಳ್ರಿ, ಹಾಕಿದಾಗ ತಿನ್ನಬೇಕು. ಯಾಕೆ? ನಾಯಿ ಆಯುಷ್ಯ. ಒಂದೊಂದು ಸಲ ಹಾಕ್ತಾಳ, ಒಂದೊಂದು ಸಲ ಹಾಕಲ್ಲ. ಈ ಊರಾಗಲ್ರಿ ಯವ ನಮ್ಮ ಕಡೆ ಮತ್ತೆ ಸಿಟ್ಟಿ ಬರಬೇಡ್ರಿ. ನಾಯಿ ಆಯುಷ್ಯ. ಆಮೇಲೆ ಗೂಬಿ. ನಿಮ್ಮ ಯಜಮಾನ್ ಎಲ್ಲಿ ಹೋಗ್ಯಾಳವ ಅಂತ ಕೇಳಿದ್ರೆ ಅಲ್ಲಿ ಕುಂತ ನೋಡು, ಮೂಲ್ಯಾಗ ಗೂಬಿ ಕುಂತಂಗ ಅಂತಾರೆ ನೋಡ್ರಿ. ಹಂಗ ಇದು ಜೀವನ 10 ಹಕ್ಕಿ, 20 ನಕ್ಕಿ, 30 ಮುರುಕ, 40 ನಾ, 50 ಅರಿವು, 60 ಮರುವು, 70 ಕಾಗಿ, 80 ಭಾಗಿ, 90 ಗೂಗಿ, 100 ಹೊತ್ಕೊಂಡು ಹೋಗಿ. ದಾನೇಶ್ವರಿ ತಾಯಿ ಮಾತಾ ಕೇ, ಬಸವೇಶ್ವರ ಮಹಾರಾಜ್ ಕೇ. ಹೀಗಿರುವಾಗ ದಾನಮ್ಮ ಹೇಳ್ತಾ ಇದ್ದಾಳೆ, ನೋಡಮ್ಮ ನನ್ನ ಕೆಲಸ ಎಲ್ಲಿಗೆ ಮುಗಿತು. ನಾ ಏನು ಬಂದಿದ್ದಲ್ಲ ಅದನ್ನೆಲ್ಲ ನಾನು ಕೆಲಸ ಮಾಡಿದ್ದೇನೆ. ನನಗೆ ಶಿವನ ಅಪ್ಪಣೆ ಆಗ್ತಾ ಇದೆ, ನಾನೇನು ಬರ್ತಾನೆ ಅಂತ ಅಂದ್ಕೊಂಡು ಅಂದಾಗ ಎಲ್ಲ ಜನರು ಅಳ್ತಾ ಇದ್ದಾರೆ. ಒಬ್ಬ ತಾಯಿ ಓಡಿ ಬಂದು, ದಾನಮ್ಮ ನನ್ನ ಗಂಡ 3 ಮಕ್ಕಳು ಮಾಡಿ ಹೋಗಿಬಿಟ್ಟಾನ, 3 ವರ್ಷ ಆದೆಲ್ಲೇ ಹೋಗಿಬಿಟ್ಟಾನ, ಇವತ್ತಿಗೆ ಬರ್ತಾ ಇಲ್ಲ. ಊರಾಗ ನನ್ನ ಬಗ್ಗೆ ಏನೇನೋ ಮಾತಾಡ್ತಾರ, ನಾ ಏನು ಮಾಡಲಿ ಅಂದಾಗ ಇದ್ದ ಕಡೆಗೆ ದಾನಮ್ಮ ಚಿಂತೆ ಮಾಡಬೇಡಮ್ಮ, ದೇವ್ರದಾನ, ಪರಮಾತ್ಮದಾನ ಅಂತ ತಿಳ್ಕೊಂಡು ನಿಮ್ಮ ಯಜಮಾನ್ರು ಈಗ ಬರ್ತಾರ ನೋಡು ಅಂತ ಅಂದ್ಬಿಟ್ರು. ಈಗ ಬರ್ತಾರ ಅಂತ ಅಂದ್ರು, ಕಟ್ಕೊಂಡು ಹೋದ್ರು ಕೊನೆ ತನಕ ಅಂತ. ಮಧ್ಯಂತರ ಬಂದವರು 3 ದಿನದಕ್ಕೆ ಅಂತ ತಿಳ್ಕೊಂಡು ದಾನಮ್ಮ ಏನು ಮಾಡಿದ್ಲು, ಈಗ ಬರ್ತಾರಮ್ಮ ನಿಮ್ಮ ಯಜಮಾನ್ರು, ಧೈರ್ಯವಾಗಿರು ಅಂದರು. ಹಾಗ ಒಂದು 2 ನಿಮಿಷ ಆತ್ರಿ, ಅವ್ರ ಯಜಮಾನ್ರು ಏನು ಮಾಡ್ತಾ ಇದ್ದಾರೆ, ಬರ್ತಾ ಇದ್ದಾರೆ ನೋಡ್ರಿ ಮನಿ. ಮಾತೆಂಬುದು ಜ್ಯೋತಿರ್ಲಿಂಗ. ದಾನಮ್ಮನ ಮಾತು ಎಂದೂ ಕೂಡ ಹುಸಿ ಆಗ್ತಾ ಇರಲಿಲ್ಲ. ಹಂಗೆ ಬರ್ತಾರ ಅಂದ ತಕ್ಷಣ ಇದ್ರಿಗೆ ಬಂದ್ಬಿಟ್ರು ನೋಡ್ರಿ. ಮಕ್ಕಳು ಓಡಿ ಬಂದ್ರು, ಅಮ್ಮ ಅಪ್ಪ ಬರ್ತಾ ಇದ್ದಾನ, ಅಪ್ಪ ಬರ್ತಾ ಇದ್ದಾನ, ಅಪ್ಪ ಬರ್ತಾ ಇದ್ದಾನ ಅಂತ ತಿಳ್ಕೊಂಡು ಏನು ಮಾಡಿದ್ರು, ಅವ್ರು ಹೇಳ್ತಾ ಇದ್ದಾರೆ, ದಾನೇಶ್ವರಿ ಮಾತಾಕೆ. ಇತ್ತ ಕಡೆಗೆ ಮತ್ತೊಂದು ಘಟನೆ ಆಯ್ತು. ಸೋಮಲಿಂಗರು ಕೂಡ ನಾವು ಬಂದ ಕೆಲಸ ಎಲ್ಲ ಮುಗೀತು. ಎಲ್ಲರೂ ಕೂಡ ಯಾರಿಗೆ ರುದ್ರಾಕ್ಷಿ ಕಟ್ಟಿದ್ರು, ಯಾರಿಗೆ ಲಿಂಗು ಕಟ್ಟಿದ್ರು, ಅವರೆಲ್ಲರೂ ಕೂಡ ಏನಾದ್ರು ದಾನಮ್ಮನ ಮನೆದೇವರಾಗ್ಬಿಟ್ರಿ. ನಿಮ್ಮ ಮನೆದೇವ್ರು ಯಾರು ಅಂತ ಕೇಳಿದ್ರೆ ಗುಡ್ಡಾಪುರ ದಾನಮ್ಮ ಅನ್ನಕತ್ತೀವಿ. ಎಲ್ಲರಿಗೂ ದಾಸೋಹ ನಡಿಬೇಕು. ಇತ್ತ ಕಡೆಗೆ ಸೋಮಲಿಂಗರು ಹೇಳ್ತಾ ಇದ್ದಾರೆ, ನಾನಿನ್ನು ಬರ್ತಾನೆ. ಇಲ್ಲ ಸ್ವಾಮಿ, ನಾನು ಜೀವಂತ ಸಮಾಧಿಯನ್ನು ಹೊಂದಬೇಕು ಅಂತ ಮಾಡೀನಿ. ನಾ ಏನಾಗಬೇಕು ಅಂತ ಮಾಡೀನಿ? ಜೀವಂತ ಸಮಾಧಿ, ನಿರ್ವಿಕಲ್ಪ ಸಮಾಧಿ. ಯಡಿಯೂರ ಸಿದ್ಧಲಿಂಗ ಮಹಾಸ್ವಾಮಿಗಳವರೆಲ್ಲ ಕೆಲವೊಬ್ಬರು ಮಹಾತ್ಮರು ಜೀವಂತ ಸಮಾಧಿಯನ್ನು ಹೊಂದಿದ್ದಾರೆ. ಇತ್ತ ಕಡೆಗೆ ಸೋಮಲಿಂಗರು ಅಪ್ಪಣೆಯನ್ನು ಕೊಡಲಿಲ್ಲ. ಇತ್ತ ಕಡೆ ಏನಾಯ್ತಪ್ಪ ಅಂತಂದ್ರ, ಅಗ್ಗದ ರವಿಯ ತಂದು ಹೆಗ್ಗೆ ಹೊಲಸಿದೆ ನಂಗಿ, ಹೆಗ್ಗಣ ವೈತವ್ವ ತಂಗಿ ಈ ಅಂಗಿ. ಅಗ್ಗದ ರವಿಯ ತಂದು ಹೆಗ್ಗೆ ಹೊಲಸಿದೆ ನಂಗಿ, ಹೆಗ್ಗಣ ವೈತವ್ವ ತಂಗಿ ಈ ಅಂಗಿ. ಅಗಣಿತ ವಿಷಯದ ಆರೋಗ್ಯಣಿನ ಅಂಗಿ, ಬಗಲ ಬೆವರನು ಕಡಿದು ಮಾಯವಾಯ್ತ ತಂಗಿ. ಅಗ್ಗದ ರವಿಯ ತಂದು ಹಿಗ್ಗಿ ಹೊಲಿಸಿದೆ ನಂಗಿ, ಹೆಗ್ಗಣ ವೈತವ್ವ ತಂಗಿ ಈ ಅಂಗಿ. ದಾನೇಶ್ವರಿ ಮಹಾರಾಜ್ಗೆ. ಅಲ್ಲಿ ಆ ಊರಾಗ ದಾನಮ್ಮನ ಭಕ್ತ
ದಾನಮ್ಮನ ಭಕ್ತ ಅಂದ್ರೆ ಬಹಳ ಭಕ್ತಿವಂತ. ಏನು ಕೇಳಿದ್ರು ಕೂಡ ದಾನಮ್ಗಿಲ್ಲ ಅಂತದ್ದಿಲ್ಲ. ಆ ಜತ್ತದ ರಾಣಿ ಕೂಡ ಏನ್ ಮಾಡಿದ್ಲು, ದಾನಮ್ಮನ ಭಕ್ತಿಯಾದ್ಲು. ಬಸವಣ್ಣವರು ಬೋರ್ಡ್ ಹಾಕಿದ್ರು. ಏನಂತ ಬೋರ್ಡ್ ಹಾಕಿದ್ರು? ಬೇಡಿ ಬೇಡಿದ ಶರಣಂಗೆ ನೀಡದಿರ್ದಡೆ ತಲೆದಂಡ ತಲೆದಂಡ ಕೂಡಲ ಸಂಗಮ ದೇವ. ನೋಡ್ರಿ, ಏನು ಬೆಕ್ಕದ್ ಬೇಡ್ರಿ ನೀವು. ತನುವ ಬೇಡಿದಡಿವೆ, ಮನವ ಬೇಡಿದಡಿವೆ, ಧನವ ಬೇಡಿದಡಿವೆ, ಬೇಡ ಬೇಡಲೇ ಹಂದಿ ಅಂತಂದ್ರು ಬಸವಣ್ಣವರು. ಏನು ಯಾರು ಕೇಳ್ತಾರೆ ಅದನ್ನು ಕೊಡ್ಬೇಕ್ರಿ ನಾವು. ಯಾಕಂದ್ರೆ ಶಕ್ತಿ ಇದ್ದಾಗ ಭಕ್ತಿ ಮಾಡ್ಬೇಕು ನಾವು. ನಾವು ದಾನ ಧರ್ಮ ಪರೋಪಕಾರವನ್ನ ಮಾಡ್ಬೇಕ್ರಿ. ಇಲ್ಲಿ ಹೆಡ್, ಬ್ಲಡ್, ದುಡ್ಡು ಈ ಮೂರು ಚಲಾವಣೆಗಿರ್ಬೇಕಂತ. ಹೆಡ್, ಬ್ಲಡ್, ದುಡ್ಡು. ಕೊಟ್ಟದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟದ್ದು ಕೆಟ್ಟಿತನ ಬೇಡ, ಅದು ಮುಂದೆ ಕಟ್ಟಿಯದು ಬುತ್ತಿ ಸರ್ವಜ್ಞ ಅಂತ. ನಾವೇನು ಮಾಡಬೇಕಪ್ಪ ಅಂದ್ರೆ ದಾನ ಧರ್ಮ ಪರೋಪಕಾರವನ್ನು ಮಾಡಬೇಕು. ನೀವೆಲ್ಲರೂ ಕೂಡ ದಾನ ಧರ್ಮ ಪರೋಪಕಾರ ಮಾಡ್ತೀರಿ ಅಂತ ತಿಳ್ಕೊಂಡು ಪ್ರತಿ ವರ್ಷವೂ ಕೂಡ ದಾನಮ್ಮನ ಪೂಜಾ ಪ್ರವಚನ ಬಹಳ ಅದ್ಭುತವಾಗಿ ನೀವೆಲ್ಲರೂ ಸೇವೆಯನ್ನು ಮಾಡ್ತಾ ಇದ್ದೀರಿ. ನೀನಿರಲು ಅಂದದ ಅರಮನೆಯ ಕಟ್ಟಿ, ಅದನ್ನು ಕಾಯಲು 10 ಆಳುಗಳ ನೆಟ್ಟಿ, ನಾಳೆ ಸತ್ತಾಗ ಕರೆಯಲು ಬಂದನಪ್ಪ ಯಮ್ಮನಂಬ ಶೆಟ್ಟಿ. ನೀನು ದುಡಿದಿದ್ದನ್ನು ಎಲ್ಲಿಟ್ಟು ಹೊಂಟಿ. ನೋಡಿ, ನೀನಿರಲು ಅಂದದ ಅರಮನೆಯ ಕಟ್ಟಿ, ಅದನ್ನು ಕಾಯಲು 10 ಆಳುಗಳ ನೆಟ್ಟಿ. Nade Channa
ಹೋಗಿ ಅಂತ ಹೇಳ್ತಾರೆ. ಈಗ ನಾವು ಸಾಯಂಕಾಲ ಆಗಿ ಕನಸೊಳಗೆ ಗಿಡಗಳು ತಿಂದಲ್ಲ, ಇಲ್ಲೇ ಮಠದಿಂದ ಗಿಡಗಳು ಅವು. ನಿಮ್ಮಲ್ಲಿ ಯಾರಿಗೆಲ್ಲ 6 ವರ್ಷಗಳ ಕಫ ಇದ್ರೆ ಆ ಕುಪ್ಪೆ ಸೊಪ್ಪು ಅಂತಂದು ಅರ್ಧ ಗಂಟೆ ಕುಪ್ಪೆ ಸೊಪ್ಪಿನ ರಸ, ಅರ್ಧ ಗಂಟೆ ಜೇನುತುಪ್ಪ ಕೂಡಿಸ್ಕೊಂಡು ಅರ್ಧ ಗಂಟೆ ವಾಂಟೆ ಕಫ ಹೊರಗೋಗುತ್ತೆ. ಕೆಲಸ ಕಾರ್ಯಗಳನ್ನು ಬಿಟ್ಟು ನಮ್ಮ ಅಕ್ಕ ತಂಗಿಯರು, ಸಹೋದರಿಯರು ಎಲ್ಲರೂ ಸಹ ಈ ಅನುಭವ ಮಂಟಪದ ಕಡೆಗೆ ತಾವು ಆಕರ್ಷಿತರಾಗಿದ್ದೀರಿ. ಅದಕ್ಕೆ ಕಾರಣ ಅಂತಂದ್ರೆ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂತಹ ಪೂಜ್ಯ ಶ್ರೀ ಶಿವಯೋಗಿನಿ ಶರಣಾಂಬಿಕೆ ತಾಯಿಯವರು ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡು ಈ ಕಾರ್ಯಕ್ರಮದ ಉಪಸ್ಥಿತರಿದ್ದೀರಿ. ನಿಮ್ಮ ಮನೆ ಒಂದು ಮಹಾಮನೆ ಆಗ್ಬೇಕು. ನಾನು ಹೇಳ್ತೀನಿ, ನಾವು ಜಾನಪದ ಕವಿ ಹೇಳ್ತಾನೆ, ಬಹಳಷ್ಟು ಸದ್ಗುಣಗಳು, ಸದಾಚಾರಗಳು, ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ವಸ್ತುಗಳಿದ್ದಾವೆ. ಮಲ್ಲಿಗೆ ಇರುವಾಗ ನಿನ್ನೆ ನಾನು ಒಂದು ಶ್ರಾವಣ ಮಾಸದಲ್ಲಿ ಶ್ರವಣಾನುಭವ ಎನ್ನುವ ಒಂದು ಕಾರ್ಯಕ್ರಮದಲ್ಲಿ ನಾವು ತಲ್ಲೀನರಾಗಿದ್ದೇವೆ. ಅಲ್ಲಿ ನಾವು ತೊಡಗಿಕೊಂಡಿದ್ದೇವೆ. ನಮಗೆ ಈ ಆಶ್ರಮ ಮತ್ತೆ ನಮ್ಮ ಮುರುಘರಾಜೇಂದ್ರ ಮಠದ ಮಠ ಎರಡು ಕಣ್ಣುಗಳಿದ್ದಂತೆ. ಅಲ್ಲಿ ಯಾವುದೇ ಗುರುಗಳು ಮಾತೆಯರು ಯಾವುದೇ ಕೆಲಸ ಹೇಳಿದ್ರು ಚಿಕ್ಕ ಕೆಲಸಗಳನ್ನು ಮಾಡೋದಕ್ಕೆ ನನಗಿಲ್ಲ. ಇವತ್ತು ಅಧ್ಯಕ್ಷ ಸ್ಥಾನ ಕೂರಿಸ್ಬಿಟ್ಟಿದ್ದಾರೆ. ನನಗಿಂತ ಕಿರಿಯರಿಲ್ಲ, ನಿಮ್ಮೆಲ್ಲರಿಗಿಂತ ಹಿರಿಯರಿಲ್ಲ ಅಂತಕ್ಕಂಥ ಒಂದು ಉದಾತ್ತ ಮಾತುಗಳನ್ನ ನಾನು ಹೇಳ್ತಾ, ನನ್ನಷ್ಟು ಕನಿಷ್ಠ ಯಾರು ಇಲ್ಲ. ಸಮದೋಷ ಸಮ ಅಗ್ನಿ ಸಮಧಾತು ಮಲಕ್ರಿಯ ಪ್ರಸನ್ನ ಆತ್ಮ ಮನ ಇಂದ್ರಿಯ ಇತ್ಯಭಿಧೀಯತೆ. ಇದರದೊಂದು ಶ್ಲೋಕದ ಅರ್ಥ ಏನಪ್ಪಾ ಅಂತಂದ್ರೆ, ನಮ್ಮ ದೇಹದಲ್ಲಿ ದೋಷಗಳಿರ್ತವೆ. ಅಂದ್ರೆ ವಾತ ಪಿತ್ತ ಕಫ. ಮತ್ತೆ ಸಮ ಅಗ್ನಿ ಅಂದ್ರೆ ನಮ್ಮ ಜೀರ್ಣಕ್ರಿಯೆಗೆ ನಾವು ಅಗ್ನಿ ಅಂತ ಕರಿತೀವಿ. ಮತ್ತೆ ಧಾತುಗಳು ಅಂದ್ರೆ ನಮ್ಮ ಆರ್ಗನ್ಸ್ಗಳು, ಇವೆಲ್ಲ ಚೆನ್ನಾಗಿರ್ಬೇಕು. ಮತ್ತೆ ಇಂದ್ರಿಯಗಳು ಅಂದ್ರೆ ನಿಮ್ಗೆಲ್ಲ ಗೊತ್ತು, ಪಂಚೇಂದ್ರಿಯಗಳು. ನಾವು ಅದರಿಂದ ನಾವು ಜ್ಞಾನ ಇಂದ್ರಿಯದಿಂದ ನಾವು ಸೆನ್ಸೇಷನ್ ತಗೊಂಡಿದ್ದೀವಿ. ಮತ್ತೆ ಪ್ರಸನ್ನ ಆತ್ಮ ಮನ ಇಂದ್ರಿಯ. ಯಾವಾಗ ನಮ್ಮ ಆತ್ಮ ಸಂತೋಷವಾಗಿರುತ್ತೋ ಆವಾಗ ನಮ್ಮ ಎಲ್ಲಾ ಧಾತುಗಳು, ಎಲ್ಲಾ ಆರ್ಗನ್ಸ್ಗಳು ಕೂಡ ಕಾರ್ಯವೈಖರಿ ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲ ಇರ್ಬೇಕು ಅಂತಂದ್ರೆ ನಾವು ಒಳ್ಳೆ ಧಾರ್ಮಿಕವಾಗಿರ್ಬೇಕು. ಮತ್ತೆ ಏನಾದ್ರೂ ಒಂದು ಸಮಾಜಕ್ಕೆ ಒಳ್ಳೇದ್ ಮಾಡ್ತಾ ಇರ್ಬೇಕು. ಇದನ್ನೆಲ್ಲ ಮಾಡೋದ್ರಿಂದ ನಮಗೆ ಈ ತರ ಆತ್ಮತೃಪ್ತಿ ಅಂತ ಕರಿತೀವಿ. ಆತ್ಮತೃಪ್ತಿ ಯಾವಾಗ ಸಿಗುತ್ತೆ, ನಮಗೆ ಬಂದದ್ದನ್ನ ನಾವು ಅನುಭವಿಸ್ಬೇಕು. ಮತ್ತೆ ಅದನ್ನ ನಾವು ದಾನವಾಗಿ ಕೂಡ ಮಾಡ್ಬೇಕು. ಅದನ್ನ ನಮ್ಮ ಬಸವಾಶ್ರಮದಲ್ಲಿ ಎಲ್ಲ ತುಂಬಾ ರೀತಿಯ ನಾವು ನೋಡಿ ನೀವು ಕೂಡ ನೋಡಿದ್ದೀರಿ. ಎಲ್ಲ ಬಡ ಮಕ್ಕಳೆಲ್ಲ ಇಲ್ಲಿ ಓದ್ತಾ ಇದ್ದಾರೆ, ಎಲ್ಲದನ್ನು ಮಾಡ್ತಾ ಇದ್ದಾರೆ. ಆ ರೀತಿಯಾಗಿ ನಾವು ಈ ಒಂದು ಪ್ರೇರಿತರಾಗಿ ನಾವೆಲ್ಲ ಮಾಡ್ತಾ ಇದ್ರೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲಾ ಶುಭವಾಗಿರುತ್ತೆ. ಶಿವ ಜಂಗಮವೆಂಬುದಲ್ಲಾತನೇ ಗುರು, ಶಿವ ಪ್ರಸಾದವೆಂಬುದಲ್ಲಾತನೇ ಗುರು. ಇಂದಿ ಪಂಚವಿಧವೇ ಪಂಚಬ್ರಹ್ಮವೆಂದರಿಲ್ಲ, ಮಹಾಮಹಿಮ ಸಂಗನ ಬಸವಣ್ಣ ಎನಗೆಯೂ ಗುರು ನಿನಗೆಯೂ ಗುರು, ಜಗಕ್ಕೆಲ್ಲ ಗುರುಗಾಣ ಗುರು. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಪೂಜ್ಯ ಮಾತಾಜಿಯವರ ಪಾದ ಪದ್ಮಗಳಿಗೆ ನಮಸ್ಕರಿಸುತ್ತಾ, ಈ ಸಮಾರಂಭದ ಅಧ್ಯಕ್ಷರೇ ಹಾಗೂ ನಮ್ಮೆಲ್ಲರಿಗೆ ಹಿತವನ್ನು ಬಯಸಿದಂತಹ ಆರೋಗ್ಯ ಅಧಿಕಾರಿಗಳಾದಂತಹ ಶರಣರಾದ ಸಂತೋಷ್ ಅವರೇ ಹಾಗೂ ಆಯುರ್ವೇದಿಕ ಔಷಧಿಗಳನ್ನು ಪರಿಚಯ ಮಾಡಿಕೊಳ್ಳಲು ಆಗಮಿಸಿದಂತಹ ಶರಣರಾದ ದಾವಣಗೆರೆ ಚಂದ್ರೇಗೌಡರೇ, ನೆರೆದಿರುವ ಎಲ್ಲ ಸಂಸ್ಥೆಯ ಕಾರ್ಯಕರ್ತರೇ, ತಾಯಿಯರೇ, ತಮ್ಮೆಲ್ಲರ ಅಂತರಾತ್ಮೀಯ ಮತ್ತು ಶರಣರು ಶರಣಾರ್ಥಿ. ಇವತ್ತೆಲ್ಲ ಡಿಫ್ರೆಂಟ್ ಕಾರ್ಯಕ್ರಮ ಅಲ್ವಾ? ಇಲ್ಲಿ ಧರ್ಮದ ವಿಚಾರಗಳನ್ನು ಕೇಳಿದ್ರು. ಇಲ್ಲಿ ಧರ್ಮ ಮತ್ತು ಸಮಾಜ ಸಮತೋಲನ ಮಾಡಿದಂತಹ ನಮ್ಮ ಅಧ್ಯಕ್ಷರ ನುಡಿಗಳನ್ನ ಕೇಳಿದ್ರಿ. ನಿಮ್ಮ ಆರೋಗ್ಯ ಚೆನ್ನಾಗಿ ಮಾಡ್ಕೋಬೇಕು ಅಂತ ನಮ್ಮ ಡಾಕ್ಟರ್ ಹೇಳಿದ ವಿಚಾರಗಳನ್ನು ಕೇಳಿದ್ರಿ. ಹಾಗೆ ನಾಳೆ ಚಂದ್ರೇಗೌಡರು ನಿಮಗೆಲ್ಲ ಪರಿಚಯ ಮಾಡಿಸ್ಕೊಡ್ತಾರೆ. ನಮ್ಮ ಸುತ್ತಮುತ್ತಲೇ ಆಯುರ್ವೇದಿಕ ಔಷಧಿ ಸಸ್ಯಗಳು ನಮ್ಮ ಸುತ್ತಮುತ್ತಲೇ ಇರ್ತವೆ. ಅದನ್ನೆಲ್ಲ ಹೇಗೆ ಅದು ಯಾವ್ಯಾವ್ದು ಬಳಸ್ಬೋದು ಅಂತ ತೋರಿಸ್ಕೊಡ್ತಾರೆ. ನಾವು ಚಿಕ್ಕವರಾಗಿದ್ದಾಗ ತುಂಬಾ ಸಸ್ಯಗಳನ್ನ ಬಳಸ್ತಾ ಇದ್ವಿ. ಮುಟ್ಟಿದ ಮುನಿ ಅಂತ ಗಿಡ ಇರ್ತಿದ್ದಲ್ಲ, ಅದ್ರ ಜೊತೆಗೆ ಆಟ ಆಡ್ತಾ ಇದ್ವಿ, ಹೌದಾ? ಅದು ಮೂಲವ್ಯಾಧಿಗೆ ಔಷಧಿ ಆಗಿರ್ತದೆ. ಅದನ್ನು ಪರಿಚಯ ಮಾಡಿಸ್ಕೊಡ್ತಾರೆ. ಒಂದೇ ಒಂದು ಸಸ್ಯ ಒಂದಕ್ಕೆ ಔಷಧಿ ಆಗಿರಲ್ಲ, ನೂರಾರು ಔಷಧಿಗಳಿಗೆ ಅದು ಬರ್ತದೆ. ನಮಗೆ ಗೊತ್ತಿರೋ ಒಂದೆರಡು. ಆಮೇಲೆ ಇನ್ನೊಂದು ಹುಳಿ ಸೊಪ್ಪು ಅಂತ, ಬಾಳೆಹಣ್ಣು ಅಂತ ತಿಂತೀವಿ. ಇಷ್ಟಿಷ್ಟೇ ಬಾಳೆಕಾಯಿ ಹುಳಿ 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 ಇರೋದು.
ಇರುತ್ತಲ್ಲ ಸುತ್ತಮುತ್ತ ಇರುತ್ತೆ ನಮ್ಮಲ್ಲಿ. ಅದು ಪುಂಡಿ ಪಲ್ಯ ಬಳಸ್ತಾ ಇದ್ರು ಹಳ್ಳಿಗಳೆಲ್ಲ ಸರಿ ಹುಳಿ ಇರುತ್ತಲ್ಲ, ಅದು ಆರೋಗ್ಯಕ್ಕೆ ಒಳ್ಳೆಯದು. ಆಮೇಲೆ ಒಂದೆಲಗ, ದೊಡ್ಡ ಪತ್ರೆ, ತುಳಸಿ, ಬಿಲ್ವ, ಬನ್ನಿ, ಅರಿಶಿಣ, ಗರಿಕೆ ಹುಲ್ಲು ಅಂದ್ರೂ ಹಸಿರು ರಕ್ತ ಅಂತ ಅದನ್ನ ಆಯುರ್ವೇದಿಕದಲ್ಲಿ ಕರೀತಾರೆ. ಅದನ್ನ ರಸ ಕುಡಿದ್ರೆ ಅದು ಹೆಂಗ್ ಗಟ್ಟಿ ಇರುತ್ತಲ್ಲ ಹುಲ್ಲು, ಹಾಗೆ ನೀವು ಗಟ್ಟಿ ಆಗ್ತೀರಿ. ರಕ್ತ ವೃದ್ಧಿ ಆಗ್ತದೆ, ರಕ್ತ ನೀರಾಗಿರ್ತದೆ. ಅದನ್ನ ನೋಡ್ರಿ, ಅದೇನು ಒಗರಿರಲ್ಲ ಏನಿರಲ್ಲ, ಒಂಥರ ಸಪ್ಸಪ್ಪಿ ಇರ್ತದೆ. ಅಂದ್ರೆ ಫುಲ್ ಗಟ್ಟಿ. ಅದನ್ನ ಕೊಯ್ಕೊಂಡು ಬಂದು ತೊಳೆದು ಹೆಚ್ಚಿ ಅದನ್ನ ಮಿಕ್ಸಿ ಮಾಡ್ಕೊಂಡು ರಸ ಸೋಸಿ ತಗೊಂಡು ಬೇಕಾದ್ರೆ ಜೇನುತುಪ್ಪ ಆ್ಯಡ್ ಮಾಡ್ಕೊಂಡು ತಗೋಬೋದು, ಇಲ್ಲ ಮಜ್ಜಿಗೆ ಜೊತೆ ಮಿಕ್ಸ್ ಮಾಡ್ಕೊಂಡು ತಗೋಬೋದು. ಬಾಳೆದಿಂಡಿ ಪಲ್ಯ ಮಾಡ್ತೀರಿ, ಬಾಳೆದಿಂಡಿ ಸಾಸಿವೆ ಮಾಡ್ತೀರಿ. ನಮ್ಮ ಮಲೆನಾಡು ಕಡೆ ಆಯುರ್ವೇದಿಕ ಜಾಸ್ತಿ ಬಳಸ್ತಾರೆ. ಇನ್ನು ಏನೇನೋ ಇದೆ, ಸುಮಾರಷ್ಟಿದೆ. ಮಂಗ್ರುಬಳ್ಳಿ ಅಂತ ಹೇಳಿದ್ರೆ ಬಳ್ಳಿ ಬರುತ್ತೆ, ಅದು ಮೂಳೆಗಳು ವೃತ್ತಕ್ಕೆ ಸರಿ ಜೋಡಣೆ ಮಾಡುವಂತಹ ಒಂದು ಬಳ್ಳಿ. ಅದು ಮನೆಗಳಲ್ಲೆಲ್ಲ ಹಾಕ್ಬೋದು, ಅದು ಚಟ್ನಿ ಮಾಡ್ಕೊಂಡು ತಿನ್ಬೋದು.